ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗ JNM ನರ್ಸಿಂಗ್ ಬೋರ್ಡ್ ವತಿಯಿಂದ ರಿವೈಸ್ಡ್ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಆಗಿದೆ. ಆ್ಯನ್ಯುವಲ್ ಎಕ್ಸಾಮದ್ದು 17ರಿಂದ 17ನೇ ತಾರೀಕು ತನಕ ಒಂದು ರಿವೈಸ್ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಆಗಿದೆ. ಈ ಮಧ್ಯದಲ್ಲಿ ಒಂದು ಪ್ರಶ್ನೆ ಬಂದಿರೋದೇನಂತಂದರೆ, ಆ ಟೈಮ್ ಟೇಬಲ್ ಒಳಗಡೆ ನೋಡಿದರೆ ನಿಮಗೆ ಒಂದು ಡೌಟ್ ಬರುತ್ತೆ. 17ನೇ ತಾರೀಕಿಗೆ 3ನೇ ಪೇಪರ್, ಥರ್ಡ್ ಇಯರ್ದವರಿಗೆ 2 ಪೇಪರ್ ಇರುವಂಥದ್ದು. ಅಂಥದ್ರಲ್ಲಿ 3ನೇ ಪೇಪರ್ ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ಇದರ ಬಗ್ಗೆ ನೀವು ಡೌಟನ್ನು ಕೇಳಿದ್ರಿ. ನಾನು ಕೂಡ ಈಗ ಕ್ಲಾರಿಫೈ ಮಾಡಿಕೊಂಡು ಅದನ್ನು ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ಅದನ್ನು ವ್ಯತ್ಯಾಸನೂ ಕೂಡ ನಿಮಗೆ ತೋರಿಸಿಬಿಡ್ತೀನಿ, ಎರಡರಲ್ಲಿ ಏನು ಬದಲಾವಣೆ ಇದೆ ಅಂತ. ನೋಡಿ ಅಭ್ಯರ್ಥಿಗಳೇ, ಇಲ್ಲಿ ನೀವು QP ಕೋಡ್ ಮತ್ತು ಸಬ್ಜೆಕ್ಟ್ ಮೇಲೆ ನೀವು ನೋಡ್ಕೋಬೇಕಾಗತ್ತೆ. ಇಲ್ಲಿನ ಹಳೆಯ ಒಂದು ಟೈಮ್ ಟೇಬಲ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಥರ್ಡ್ ಇಯರ್ದು ಇರುವಂಥದ್ದು 9311 QP ಕೋಡ್ ಅಂತಿದೆಯಲ್ಲ, ಅದು ನಿಮ್ದು ಇಂಪಾರ್ಟೆಂಟು. 9311, ಇನ್ನೊಂದು 9312, ಇವು ಎರಡೇ ನಿಮ್ಮ QP ಕೋಡ್ ಇರುತ್ತೆ. ಆದರೆ ಇಲ್ಲಿ ನೋಡಿರಿ, ಹೊಸದಾಗಿ ಬಂದಿರುವಂಥ ಟೈಮ್ ಟೇಬಲ್ ಒಳಗಡೆ ನಿಮ್ಮದು ಕೂಡ ಟೈಮ್ ಟೇಬಲ್ ಇದೆ. ಏನಿದೆಯಪ್ಪ ಅಂತಂದರೆ ಇಲ್ಲಿ ನಿಮ್ಮ ಒಂದು ಥರ್ಡ್ ಇಯರ್ದು 9311 ಇದೆ, ಮತ್ತು ಎಲ್ಲಿ 12ನೇ ತಾರೀಕಿಗೆ 9311 ಇದೆ, ಮತ್ತು 13ನೇ ತಾರೀಕಿಗೆ 9312 ಇದೆ. ಹೌದಾ, 9312 ಇರುವಂಥದ್ದು. ಆದರೆ ಇಲ್ಲಿ 17ನೇ ತಾರೀಕಿಗೆ ಏನಾಗಿದೆಯಪ್ಪ ಅಂತಂದರೆ, ಇದು 2015ರಲ್ಲಿ ರಿಜಿಸ್ಟ್ರೇಷನ್ ಆಗಿದಾರಲ್ಲ, 15DN ಅಂತ ಇದಾರಲ್ಲ, ರಿಜಿಸ್ಟ್ರೇಷನ್ ನಂಬರ್ ಇದ್ದವರು, 2013 ಒಳಗಡೆ 15 ಒಳಗಡೆ ಅಡ್ಮಿಷನ್ ಆಗಿರುವಂಥವ್ರು. ಈ 15ರಲ್ಲಿ ಅಡ್ಮಿಷನ್ ಆಗಿರುವವರುಗಳಿಗೆ ಒಂದು ಚಾನ್ಸಸ್ಸನ್ನು ಕೊಡ್ತಾ ಇದ್ದಾರೆ. ಈ ವರ್ಷ ಚಾನ್ಸ್ ಕೊಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಓಲ್ಡ್ ಸಿಲೆಬಸ್, ಈ 17ನೇ ತಾರೀಕಿಗೆ ಥರ್ಡ್ ಇಯರ್ದಲ್ಲಿ ಇರುವಂಥದ್ದು ಓಲ್ಡ್ ಸಿಲೆಬಸ್ ಅಭ್ಯರ್ಥಿಗಳಿಗೆ 9302 ಇದೆಯಲ್ಲ, ಅದು ಓಲ್ಡ್ ಸಿಲೆಬಸ್ ಅಭ್ಯರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂಥೇಳಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದು ನಿಮಗೆ ಸಂಬಂಧಿಸಿದಲ್ಲ. ಇದು 2015ರಲ್ಲಿ ಅಡ್ಮಿಷನ್ ಆಗಿರುವಂಥ ಅಭ್ಯರ್ಥಿಗಳು ಫೇಲ್ ಆಗಿದಾರಲ್ಲ, ಅವರುಗಳಿಗೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಲಿಕ್ಕೆ ಇವಾಗ ಅದನ್ನು ಸೇರಿಸಿದ್ದಾರೆ. ಹೀಗಾಗಿ ಅದನ್ನು ಈ ಒಂದು ಟೈಮ್ ಟೇಬಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪೇಪರ್ ಥರ್ಡ್ ಇಯರ್ ಪೇಪರ್ ಏನೋ ಒಂದು ಕಾಣಿಸ್ತಾ ಇದೆಯಲ್ಲ, 9302 QP ಕೊಡಿದೆಯಲ್ಲ, ಅದು ನ್ಯೂ ಸಿಲೆಬಸ್ನವರಲ್ಲದು ಓಲ್ಡ್ ಸಿಲೆಬಸ್ ಅಭ್ಯರ್ಥಿಗಳಿಗೆ. ಅದನ್ನು ಬ್ರ್ಯಾಕೆಟಲ್ಲಿ ಕೂಡ ಬರೆದು ಬಿಟ್ಟಿದ್ದಾರೆ, ಓಲ್ಡ್ ಸಿಲೆಬಸ್ ಅಂತ. ಅವ್ರಿಗೆ ಮಾತ್ರ ಇದು ಬರುತ್ತೆ.